ಪ್ರಕಾಶ್ ಅಣ್ಣವರು ಹಾರವನ್ನು ಹಾಕಿ ಒಂದು ಪ್ರೀತಿಯನ್ನು ತೋರಿಸಿದ್ರು. ಎಲ್ಲ ಕಡೆ ಇದು ಆಗುವಂಥದ್ದೇ. ಕೆಲವೊಂದು ಊರುಗಳಲ್ಲಿ ಮರ್ತು ಬಿಡ್ತಾರೆ, ಹಾರ ತರೋದನ್ನೇ ಮರ್ತು ಬಿಟ್ಟಿರ್ತಾರೆ. ಅವಾಗ ನಾವೇನು ಮಾಡೋಕ್ಕಾಗಲ್ಲ, ಪಾಪ ಅವ್ರನ್ನ ಹಿಂಸೆ ಮಾಡೋಕ್ಕಾಗಲ್ಲ. ಅವ್ರ ಪ್ರೀತಿ ಹಾಕಿದ್ರೆ ಹಾಕೋದು, ಆಗ್ತಿರ್ಬೋದು. ಆದರೆ ನಾನು ಇತ್ತೀಚೆಗೆ ಹೂನಾರ ಹಾಕ್ಸ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಯಾಕೆ ಅಂದರೆ ಹಿಂಗೆ ಅಲಗೂರ್ ಹತ್ರ ವನಗಳ್ಳಿ ಅಂತ ಒಂದು ಊರದೆ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ನಾನು. ಧರ್ಮರಾಯರ ಸ್ವರ್ಗಾರೋಹಣ ಪರ್ವ ಹರಿಕತೆ ಮಾಡ್ತಾ ಇದ್ದೀನಿ. ಜೋರಾಗಿ ಜನ ಸೇರ್ಬಿಟ್ಟವ್ರೆ. ಸಣ್ಣದಾಗ ಬೇರೆ ಮಳೆ ಶುರುವಾಗೋಯ್ತು. 12 ಗಂಟೆ ರಾತ್ರಿ ಒಂದು ಹುಡುಗ, ಪಾಪ ಅವ್ರವ್ವ ಹಿಂಗೆ ತೀರೋಗಿದ್ರು. ಒಂದು ಹುಡುಗ ತಲೆ ಬೋಳಿಸ್ಕೊಂಡು ಅವ್ರವ್ವನ ಮುಂಚೆ ಕೂತ್ಕೊಂಡು ಫೋಟೋದ ಮುಂಚೆ ಗಂಧ ಕಡ್ಡಿ ಎಸ್ಕೊಂಡು ಕೈ ಮುಗಿತಿದ್ದ. ನಾನು ಗೋವಿಂದ ಅಂದಾಗೆಲ್ಲ ಅದೇನು ಬತ್ತೋ ಏನೋ, ಅವ್ರ ಅಪ್ಪ ಸಿಗರೇಟ್ ಸೇತಾ ಕೂತಿದ್ದನ್ ಬಂದು ವೈದನ್ ತಲೆ ಮೇಲೆ ರಪ 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 ನೋಡ್ಬಿಟ್ರೆ ಏಟ. ಏನ್ ಕುಂತಿದ್ದ ಜನ ಮೇಲೆ ಬೆಚ್ಚಬೆರ್ಗಾಗೋದ್ರು. ಇದೇನೋ ನಿನ್ಗೆ ಬಂದಿರೋದು, ನಿನಗೆ ಯಾಕೆ ಅವ್ನಿಗೆ ಹಂಗೆ ಹೊಡೆದೆ ಅಂದ್ರೆ, ಅವನಿಗೇನೋ ಮಾನ ಮರ್ಯಾದಿಲ್ಲ ಪುಡ್ಸಮಣ, ನಿನಗೂ ಮಾನ ಮರ್ಯಾದಿಲ್ವಾ ಅಂದ. ನನ್ನಿ ಯಾಕಣ್ಣ ಅಂದೆ. ಬರೀ ಕತ್ತಲ್ಲ ಹರಿಕತೆ ಮಾಡ್ತಾ ಇದೆಯಲ್ಲ, ಒಂದು ಹೂನಾರಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಮಟ್ಟಿಲಿ. ಬೋಳಿ ಮಗ ತಿಥಿ ತೀರೋದ್ಮೇಲೆ ಅವತರಕ್ಕೆ 1.5 ಲಕ್ಷ ಸಾಲ ತೋರಿಸ್ತಾನೆ, ಒಂದು ಹೂನಾರ ತರೋಕ್ಕಾಗ್ಲಿಲ್ವಾ ಅಂದ. ಅಯ್ಯೋ ನಿನ್ ಬಾಯಿಗೆ ಇಟ್ಟಾಕ ಸುಮ್ ಕೂತ್ಕೋ, ಹೂನಾರ ಇಲ್ದಾರದ ಕತೆ ಚೆನ್ನಾಗಿ ಮಾಡ್ತಾವನೆಲ್ಲ ಕೇಳಿಸ್ಕೊತಾ ಇದ್ದೀರಲ್ಲ ಅಂದೆ. ಆ ವೈದ್ಯನಿಗೆ ಇನ್ನೊಂದು ಏಟು ಹೊಡೆದ್ಬಿಟ್ಟ. 1 ಗಂಟೆ ರಾತ್ರಿಯಲ್ಲಿ ಕೂಟ್ರು ತಕ ಹೊಂಟೆ ಹೋಯ್ತ ವೈದ. ಏನು ಅಲ್ಗೂರ್ಗುವೆ ವನಗಳ್ಳಿಗುವೆ ಅಲ್ಗೂರ್ಗುವೆ 5-6 ಕಿಲೋಮೀಟರ್ ದೂರ. ಏನ್ ಮಳೆ ಜೋರಾಗಿ ಅನಿತಾ ಕೂತದೆ. ನಾನು ಬೈದಲ್ಲಿ ಕಾರ್ಯಕ್ರಮ ಮಾಡ್ತಾವನಿ. 1:30 ರಾತ್ರಿ 1:30 ಟೈಮು 60 ಹೂನಾರ ತೆಪ್ಕ ಬಂದ್ಬಿಟ್ಟ ಒಂದೇ ಸರಿಗೆ. ಅವ್ರ ಅಪ್ಪ ಅಂದ, ಇದಲ್ವೇನೋ ಮರ್ಯಾದಿಲೇ, ಹಾಕ್ಲಾ ಆ ತಬಲ ಬಡಿಯನ್ಗೆ ಹಾಕ್ಲಾ, ಎಕ್ಕನಳ್ಳಿ ಹಂಗೆ ಕಂಡ್ಬಿಡ್ತಾನೋ ಸಿಯ, ಅವನಿಗೊಂದು 5 ಹಾಕ್ಲಾ ಅಂತ ಅಂದ. ಅವನಿಗೊಂದು 5 ಹಾಕ್ಸ್ತೋ. ಇನ್ನೊಬ್ಬ ನಮ್ಮ ಜೊತೆಲಿ ತಾಳ್ವಾದ್ಯ ನುಡ್ಸೋಕ್ ಬಂದಿದ್ದ, ಅವನಿಗೊಂದು 5 ಹಾಕ್ಸ್ತೋ. ನಮ್ಮ 3 ಜನಕ್ಕೆಲ್ಲ ಒಂದೊಂದು ಹಾಕ ಬಂದ್ರು, 15 ತಿರೋದು. ಅವ್ರಪ್ಪ ಅಂದ, ಇನ್ನು ಎಷ್ಟಿದಾವಲ್ಲ ಹಾರ ಅಂದ. ಅಪ್ಪ ಇನ್ನೂ 45 ಕಣಪ್ಪ ಅಂದ. ಒಂದು ಕೆಲಸ ಮಾಡ್ಲಾ, ಕೂತ್ಕೊಂಡು ನೋಡ್ತಾವ್ರಲ್ಲಿ ಹೆಂಗಸ್ರು ಮಕ್ಕಳು ಅಮ್ಮಾಯಿಗೆ ಹಾಕ ಬಂದ್ಬಿಡ್ಲಿ ಎಲ್ರಿಗೂ ಅಂತ ಅಂದ. ಏನು ಹೆಂಗಸ್ರು ಮಕ್ಳಿಗೆಲ್ಲ ಹೂನಾರ ಹಾಕ ಬರ್ತಾರೆ ಒಂದ್ ಕಡೆಯಿಂದ, ಗಂಡಸ್ರು ಹೂನಾರ ಹಾಕೊಂಡು ಸೈಡಲ್ಲಿ ಕೂತವ್ರೆ. ಹೆಂಗಸ್ರು ಸುಮ್ಮ ಕೂತ್ಕೊಂಡಾರ. ಫೋನ್ ತಕೊಂಡು ಸೆಲ್ಫಿ ತಗತಾವ್ರೆ, ಅಟೈ ಅಂತ. ನಾನು ಆಮೇಲೆ ಆ ವೈದ್ಯನ್ ಕೇಳಿದೆ, 1 ಗಂಟೆ ರಾತ್ರಿ ಮಳೆ ನೀತಾ ಆದ್ಮೇಲೆ ಇನ್ ಮನೆ ಕಾಯೋಗಳಿದ್ನೆ, ಅಲ್ಗೂರ್ಗೆ ಹೋಗಿದ್ದಿಲ್ಲ ಅವ್ನು ವನಗಳಿಂದ ಇಷ್ಟೊತ್ತಲ್ಲಿ ಹೋಗಿ ಹೂನಾರ ತಂದಿದ್ಯಲ್ಲ, ಹೂನ್ ಅಂಗಡಿಯವ್ರು ಎದ್ರಪ್ಪ, ಯಾಕೆ ಇಷ್ಟೊತ್ತಲ್ಲಿ ಹೋಗಿದ್ದೆ ಅಂದೆ. ಅದಕ್ಕೆ ಆ ಹುಡುಗ ಅಂದ, ಪುಡ್ಸೋಮಣ್ಣ ಮಾನವಾಗಿ ಕತೆ ಮಾಡ್ಬಿಟ್ಟು ದುಡ್ಡೀಸ್ ಕಟ್ಕೋಗು ನೀನು ಅಂದ. ಯಾಕಪ್ಪ ಅಂದೆ. ನಿನಗೇನು ಉಳ್ದೋಗದೆ ಅಂತ ಹೂನಾರ ತರಕ್ ಹೋಗಿದ್ನ ನಾನು, ಮತ್ತೆ ಇನ್ನೆಲ್ ತಂದೆ ಹೂನಾರವ ಅಂದಿ. ಅಯ್ಯೋ ನಮ್ಮ ಅವ್ನ ಸಮಾಧಿ ಮೇಲೆಲ್ಲ ಹಾಕಿದ್ರಲ್ಲ ನೀವತ್ತು ತಿಥಿ ದಿನ ಅಲ್ವಾ, ಎಲ್ಲನ್ ಗೋರ್ಕ ಬಂದು ನಿಮ್ ತಲೆ ಮೇಲೆ ಹಾಕಿ ಹಾಡಿ ಬಡ್ಡಿ ಹಾಕ್ಲೆ ಸುಮ್ಮನೆ ಅಂದ ಅವನು. ಅವತ್ತು ಹೂನಾರ ಹಾಕ್ಸ್ಕೊಳ್ಳೋದು ಬಿಟ್ಟು 20 ಗಂಟ್ಲು ಹಾಕ್ಸಂದಿಲ್ಲ ನಾನು. ಇವತ್ತೇನೋ ನಮ್ಮ ಪ್ರಕಾಶ್ ಅಣ್ಣವ್ರು ಹೊಸ ಹೂನಾರ ತಂದರಿ ಅಂತ ಹಾಕ್ಸ್ಕೊಂಡೇವನಿ. ಇರ್ಲಿ ನೋಡಿ, ನಗುವೆ ಜೀವನದ ಮರ್ಮ. ನಗ್ನಗ್ತಾ ಇದ್ರೆ ಈಗ ನೋಡಿ, ನಮ್ಮ ಪೂಜ್ಯ ಶರಣರು ಗುರುಭಕ್ತ ಮಂಡಳಿಯವರು ಎಷ್ಟು ಚೆನ್ನಾಗಿ ಭಕ್ತಿಯಿಂದ ಭಕ್ತಿರಸವಾಗಿ ಭಜನೆಯನ್ನ ಮಾಡಿದ್ರು 11 ದಿನಗಳಿಂದ. ಅಂತವೆಲ್ಲ ಕೇಳಬೇಕು. ಶಿವನಿನ್ನೊಳಗವನೇ ನೀ ನೋಡಿಲ್ಲ, ಎಲ್ಲಿ ಹುಡುಕಿದಾರಿಲ್ಲ. ಭಗವಂತ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ. ಅವನನ್ನು ಹುಡುಕಬೇಕು ಅಷ್ಟೇ ನಾವು.